ಕನಕಪುರ. ಕ್ರಾಂತಿಕಾರಿ ಬಸವಣ್ಣ ಹೇಳಿದ ಮಾನವೀಯ ಮೌಲ್ಯಗಳು ನಮಗೆ ಹೆಚ್ಚು ಮುಖ್ಯವಾಗಬೇಕು ಎಂದು ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಮುಮ್ಮಡಿ ಡಾಕ್ಟರ್ ಶಿವರುದ್ರ ಸ್ವಾಮೀಜಿ ಹೇಳಿದರು. ಶನಿವಾರ ತಾಲೂಕಿನ ಮರಳೇಗವಿ ಮಠದಲ್ಲಿ ನಡೆದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಸ್ವಾಮೀಜಿಗಳ ಗುರುವಂದನಾ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಪೂರ್ಣಕುಂಭದೊಂದಿಗೆ ಶ್ರೀಗಳನ್ನು ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ನಂತರ ವೇದಿಕೆಯಲ್ಲಿ ಮಾತನಾಡಿದ ಶ್ರೀಗಳು, ಮಾನವ ಜನ್ಮ ಶ್ರೇಷ್ಠವಾದದ್ದು. ಮನುಷ್ಯರಾಗಿ ಹುಟ್ಟುವುದು ಒಂದು ಶ್ರೇಷ್ಠ ಅವಕಾಶ. ಈ ಸಮಯದಲ್ಲಿ ಶುದ್ಧ ಮನಸ್ಸು, ಕರುಣೆ, ಪ್ರೀತಿ ಬೆಳೆಸಿಕೊಳ್ಳುವುದಲ್ಲದೆ ಮಾನವ ಜನ್ಮದ ಉಪಯೋಗ ಪಡೆದುಕೊಂಡು ಆಧ್ಯಾತ್ಮ ಮತ್ತು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಮಾನವ ಜೀವನ ಬೆಂಗಳೂರಿನ ಚಿರಾಗ್ ಆಸ್ಪತ್ರೆಯಲ್ಲಿರುವ ಹಿರಿಯ ವಿದ್ಯಾರ್ಥಿಯಾಗಿ ಇಂದು ಒಬ್ಬ ಉದ್ಯಮಿಯಾಗಿದ್ದೇನೆ. ಭಕ್ತರು ಮಠಕ್ಕೆ ತಮ್ಮ ತನು ಮನಧನವನ್ನು ಅರ್ಪಿಸಿ ಮಠದಲ್ಲಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹಕ್ಕೆ ಸಹಕಾರಿಯಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಮೈಸೂರು ಮುಲೂಲ್ ಮಾಜಿ ಅಧ್ಯಕ್ಷ ಅಶೋಕ್, ಚಾಮರಾಜನಗರ ಬಮೂಲ್ ಅಧ್ಯಕ್ಷ ನಂಜುಂಡಸ್ವಾಮಿ, ತಮಿಳುನಾಡು ನೀರಾವರಿ ಇಲಾಖೆ ಚೀಫ್ ಇಂಜಿನಿಯರ್ ಮಧು, ಬಿಜೆಪಿ ಮುಖಂಡ ಡಾಕ್ಟರ್ ನಾಗೇಶ್, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯದೇವ್, ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಎಂ ಉಮಾಶಂಕರ್, ಡಾಕ್ಟರ್ ಸುರೇಂದ್ರ, ಚಿದರವಳ್ಳಿ ಮಠ ಮಲ್ಲಿಕಾರ್ಜುನ ಸ್ವಾಮೀಜಿ, ಅಜ್ಜಬಸವನಹಳ್ಳಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮುಂತಾದವರು ಉಪಸ್ಥಿತರಿದ್ದರು. ಆರಾಧ್ಯ ದೈವ ವೀರಭದ್ರೇಶ್ವರರನ್ನ ಎನ್ನ ಮನ ಭಕ್ತಿ ಪೂರ್ವಕವಾಗಿ ಸ್ಮರಿಸುತ್ತಾ ಯೋಮಾಯ ವಿದ್ಮಹೆ ಸೂಕ್ಷ್ಮಾಯ ಧೀಮಹಿ. ನೀವೇ ಭಾಗ್ಯವಂತರ ಮಕ್ಕಳೇ, ನಿಜವಾಗಿ ಭಾಗ್ಯಶಾಲಿಗಳು, ನಿಜವಾಗಿ ನೀವು ಭಾಗ್ಯಶಾಲಿಗಳು. ನಾವಂತೂ ಶ್ರೀಮಠದ ಶಿಷ್ಯರು ಯಾವನ್ನ ಹೆಮ್ಮೆಯಲ್ಲಿ ಹೇಳ್ಕೊಳ್ತೀವಿ. ಇಲ್ಲಿ ಬಂದರೆ ಹೆಚ್ಚು ಪ್ರೀತಿ ಎಲ್ಲರೂ. ಅಲ್ಲೋ ವೆಂಕಟೇಶ್ ಅವರನ್ನ ದೂರವಾಣಿ ಮುಖ್ಯ ನನಗೆ ಹೇಳಿದ್ರು, ಮತ್ತೆ ಪ್ರಭುಸ್ವಾಮಿ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಪ್ರೀತಿಯಿಂದ ಬರಮಾಡಿಕೊಂಡ್ರು. ಸಂತೋಷ ಆಗಿದೆ, ಹೃದಯ ತುಂಬಿದೆ. ಮಾತಾಡುವ ಸಮಯ ಅಲ್ಲ ಇದು, ಭಕ್ತಿ ಸಮರ್ಪಣೆಯ ಸಮಯ. ಒಂದಂತೂ ಸತ್ಯ, ನಾವೆಲ್ಲರೂ ಕೂಡ ಪರಮ ಪೂಜ್ಯರ ಶಿಷ್ಯರಾಗಿ ಪ್ರೀತಿಯಿಂದ ಸಾಗೋಣ. ಒಂದು ಹಳೆಯ ಗೀತೆ ನೆನಪಿಗೆ ಬರ್ತದೆ ನನಗೆ, ಸಾಗರನೇ
ಇಂಥ ಇವರ ಆತ್ಮರ ಪುಣ್ಯಾತ್ಮರ ಸನ್ನಿಧಿಯಲ್ಲಿ ಕಲ್ತ್ಕೊಳ್ಳೋ ಅವಕಾಶ ನಿಮಗಿದೆ. ನೀವು ತುಂಬಾ ಅದೃಷ್ಟವಂತರು ಮಕ್ಕಳೇ. ನಿಮಗೆ ಉಜ್ವಲ ಭವಿಷ್ಯ ಇದೆ. ಮುಂದೆ ನಡೆಯೋದೆಲ್ಲ ನಮಗೆ ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಸ್ಕೂಲು, ಅಮೆರಿಕಾಗೆ ಹೋಗೋದು ಅದಲ್ಲ. ಈ ಭಾರತದಲ್ಲಿ ಇವಾಗ ರೆವಲ್ಯೂಷನ್ ಆಗ್ತಾ ಇದೆ. ನಿಮ್ಗೆಲ್ಲರೂ ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇದೆ. ಇದನ್ನ ಫಾಲೋ ಮಾಡಿ, ಇದನ್ನ ಅನುಕರಣೆ ಮಾಡಿ. ಇದರಲ್ಲಿ ನಿಮ್ಗೆ ಸಂಸ್ಕೃತ ಕಲ್ತ್ಕೊಳ್ಳೋ ಇದೆ, ಸಂಸ್ಕೃತಿ ಕಲ್ತ್ಕೊಳ್ಳೋ ಅವಕಾಶ ಇದೆ. ಅವೆಲ್ಲ ನಮ್ಮ ಕಾಲದಲ್ಲಿ ಇರ್ಲಿಲ್ಲ ನಮ್ಗಷ್ಟು. ಸೊ ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಎಲ್ಲರೂ ಮೇಲ್ ಬನ್ನಿ. ಜೈ ಭಾರತ್. ಮಕ್ಕಳೇ, ನೀವು ಕೂತಲ್ಲಿಲ್ಲೇ ನಿಮ್ಮ ಭಕ್ತಿ ಅರ್ಪಿಸ್ತೀರಾ ಅಂದ್ರೆ ಒಂದು ಜೋರು ಚಪ್ಪಾಳೆ ಕೊಡಿ. ಆಗ ಆ ಚಪ್ಪಾಳೆ ಅಮ್ಮನಿಗೆ ನಾವು ನೀಡುವಂತಹ ಭಕ್ತಿ, ಗೌರವ, ಪ್ರೀತಿ, ಅಭಿಮಾನ ಎಲ್ಲವೂ ಆಗಿರುತ್ತೆ. ಆ ಚಪ್ಪಾಳೆಯ ಸದ್ದು ಅಮ್ಮನ. ದಯವಿಟ್ಟು ಗುರುವಂದನ ಕಾರ್ಯಕ್ರಮ ನಡೀತಾ ಇರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಮಕ್ಕಳೇ, ಯಾಕೆ ನೀವೆಲ್ಲ ನಮ್ಮ ಗುರುಗಳಿಗೂ ಜೈಕಾರನ ಹಾಕ್ಬಾರ್ದು ಅಲ್ವಾ? ನಮ್ಮ ಶಿಕ್ಷಕ ವಲಯದ ಮಟ್ಟಕ್ಕೆ ಪರಪೂಜೆಗೆ ನಮ್ಮ ನಿಮ್ಮೆಲ್ಲರ ದೈವ ಸ್ವರೂಪಿ ಶ್ರೀ ನಿರಂಜನ ಸ್ವರೂಪಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ನುಡಿಗಳ ನಂತರ ತಮಗೆ ಸಮಯಾವಕಾಶವನ್ನು ಮಾಡಿಕೊಡ್ತೀವಿ. ಸ್ವರವನ್ನ ಕೇಳಿಸಿಕೊಂಡು ತಮ್ಮ ಸಹಕಾರವನ್ನ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೀನಿ. ಒಂದು ಒಳ್ಳೆಯ ಸಂಕಲ್ಪ ಇಟ್ಟುಕೊಂಡು ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ. ಆ ನೆಲಗಟ್ಟಿನಲ್ಲಿ ಶಿಕ್ಷಕ ಮರಳೇಗೌಡರ ಪರಂಪರೆಯಲ್ಲಿ ನನ್ನ ಗುರುದ್ವಯರು ನಮ್ಮ ಸೋಸಲೆ ದಯವಿಟ್ಟು ನಮ್ಮ ಕೋರಿಕೆಯನ್ನ ಬಹುವಂತೆ ಒಪ್ಪಿ ಇವತ್ತು ಗುರುವಂದನ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ತಿಮ್ಮಮ್ಮನೇಶ್ವರ ಮಹಾಸ್ವಾಮಿಗಳವರಿಗೆ ಚಪ್ಪಾಳೆಯನ್ನ ನೀಡಬೇಕಾಗಿ ವಿನಂತಿ. ಹಾಗೆ ಅವರು ಕೂಡ ಅವರ ಹಾಸ್ಪಿಟಲ್ ವತಿಯಿಂದ ಪರಮ ಪೂಜ್ಯರಿಗೆ ಭಕ್ತಿಯ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯರಿಂದ ಅವರಿಗೆ ಆಶೀರ್ವಾದ. ಚಪ್ಪಾಳೆಯನ್ನ ನೀಡಬೇಕಾಗಿ ವಿನಂತಿ. ಹಾಗೆ ಅವರು ಕೂಡ ಅವರ ಹಾಸ್ಪಿಟಲ್ ವತಿಯಿಂದ ಪರಮ ಪೂಜ್ಯರಿಗೆ ಭಕ್ತಿಯ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯರಿಂದ ಅವರಿಗೆ ಆಶೀರ್ವಾದ. ಇಂಥ ಇವರ ಆತ್ಮರ ಪುಣ್ಯಾತ್ಮರ ಸನ್ನಿಧಿಯಲ್ಲಿ ಕಲ್ತ್ಕೊಳ್ಳೋ ಅವಕಾಶ ನಿಮಗಿದೆ. ನೀವು ತುಂಬಾ ಅದೃಷ್ಟವಂತರು ಮಕ್ಕಳೇ. ನಿಮಗೆ ಉಜ್ವಲ ಭವಿಷ್ಯ ಇದೆ. ಮುಂದೆ ನಡೆಯೋದೆಲ್ಲ ನಮಗೆ ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಸ್ಕೂಲು, ಅಮೆರಿಕಾಗೆ ಹೋಗೋದು ಅದಲ್ಲ. ಈ ಭಾರತದಲ್ಲಿ ಇವಾಗ ರೆವಲ್ಯೂಷನ್ ಆಗ್ತಾ ಇದೆ. ನಿಮ್ಗೆಲ್ಲರೂ ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇದೆ. ಇದನ್ನ ಫಾಲೋ ಮಾಡಿ, ಇದನ್ನ ಅನುಕರಣೆ ಮಾಡಿ.
ಇದರಲ್ಲಿ ನಮಗೆ ಸಂಸ್ಕೃತ ಕಲ್ತ್ಕೊಳ್ಳೋ ಇದೆ, ಸಂಸ್ಕೃತಿ ಕಲ್ತ್ಕೊಳ್ಳೋ ಅವಕಾಶ ಇದೆ. ಅವೆಲ್ಲ ನಮ್ಮ ಕಾಲದಲ್ಲಿ ಇರಲಿಲ್ಲ ನಮ್ಗಷ್ಟು. ಸೊ ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಎಲ್ಲರೂ ಮೇಲ್ ಬನ್ನಿ. ಜೈ ಭಾರತ್. कर्पूरमङ्गलं निराजनं दर्शयामि निराजनमन्त्याहासनं समर्पयामि मध्य सोमोदकं समर्पयामि ॐ गुरुदेवो साक्षात् परब्रह्म तस्मै श्री गुरवे नमः पार्वती नमः पार्वती पदर हर महादेव हर नमः पार्वती पदर हर महादेव शिव नमः पार्वती पदर हर महादेव. ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ನುಡಿಗಳ ನಂತರ ತಮಗೆ ಸಮಯಾವಕಾಶವನ್ನು ಮಾಡಿಕೊಡ್ತೀವಿ. ಸ್ವರವನ್ನ ಕೇಳಿಸಿಕೊಂಡು ತಮ್ಮ ಸಹಕಾರವನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೀನಿ. ದೈವವೇ ನವಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಇದು ಪರಮ ಪೂಜ್ಯರ ಪ್ರೀತಿಯ ಕುಟುಂಬ. ಇದು ಈ ಸಂಸಾರ, ಈ ಪ್ರೀತಿ ನಿರಂತರವಾಗಿರಲಿ. ನನಗೆ ಅನಿಸಿದ ಭಾವನೆಗಳನ್ನ ಸ್ವಾಮಿಗಳು 2 ನಿಮಿಷದಲ್ಲಿ ಒಂದು ಹಾಡಲ್ಲಿ ಹೇಳ್ತೀನಿ. ಒಂದು ಒಳ್ಳೆಯ ಸಂಕಲ್ಪ ಇಟ್ಟುಕೊಂಡು ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ. ಆ ನೆಲಗಟ್ಟಿನಲ್ಲಿ ಶಿಕ್ಷಕ ಮರಳೇಗೌಡರ ಪರಂಪರೆಯಲ್ಲಿ ನನ್ನ ಗುರುದ್ವಯವೇ ನಮ್ಮ ಸೋಸನೆ ನಮನ ಪರಮ ಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳಿಗೆ ಇದು ಎನ್ನ ಅಂತರಾಳದ ನಮನ. ಇದು ನನ್ನ ಭಕ್ತಿಯ ಗುರು ಬಂದರೆ ಒಂದು ದೊಡ್ಡ ಶಕ್ತಿಯಾಗಿ ಇಲ್ಲಿ ಇದ್ದಾರೆ. ನಮ್ಮ ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ. ಈ ಮಠ ಇನ್ನೂ ತುಂಬಾ ಎತ್ತರಕ್ಕೆ ಬೆಳಿಬೇಕು. ಸ್ವಾಮೀಜಿಗಳು ಸದಾಕಾಲ ಸಂತೋಷವಾಗಿ, ಆರೋಗ್ಯವಾಗಿ, ಆನಂದವಾಗಿ ಇರಬೇಕು ಅಂತೇಳಿ ಬಯಸ್ತಾ ಮತ್ತೊಮ್ಮೆ ಸ್ವಾಮೀಜಿಗಳಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಸಮರ್ಪಿಸ್ತೇನೆ. ಅದು ಕೂಡ ಆಗತ್ತೆ, ಬಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. 100 ವರ್ಷ ಆಗ್ಬೋದು, 1000 ವರ್ಷ ಆಗ್ಬೋದು, 10,000 ವರ್ಷ ಆಗ್ಬೋದು. ನಮ್ಮವರಿಗೆ ಬೇಕು ಅಂದ್ರೆ ಸ್ವಲ್ಪ ಬೇಗ ಆಗತ್ತೆ. ಇಡೀ ಪ್ರಪಂಚಕ್ಕೆ ಬೇಕು ಅಂದಾಗ ಅದನ್ನ ಮರುದಿನವೇ ಆಗತ್ತೆ. ನಾನು ನನ್ನ ಏನು ಪ್ರಯತ್ನವಿಲ್ತಿದ್ದಾನೆ ಈ 10 ವರ್ಷಗಳಿಂದ ಎಲ್ಲ ನನಗೆ ಅದೇ ನಡೀತಾ ಇದೆ. ನಾನು ಏನೂ ಕಷ್ಟ ಪಡ್ತಾ ಇಲ್ಲ. ಎಂತೆಂತ ಮಹಾತ್ಮರು ಎಂತೆಂತ ಇದು ಎಲ್ಲ ನನಗೆ ಆಶೀರ್ವಾದಗಳು ಕೊಡ್ತಾ ಇದ್ದಾರೆ. ಮಕ್ಕಳೇ, ನೀವು ಕೂತಲ್ಲಿಲ್ಲೇ ನಿಮ್ಮ ಭಕ್ತಿ ಅರ್ಪಿಸ್ತೀರಾ ಅಂದ್ರೆ ಒಂದು ಜೋರು ಚಪ್ಪಾಳೆ ಕೊಡಿ. ಆಗ ಆ ಚಪ್ಪಾಳೆ ಅಮ್ಮನಿಗೆ ನಾವು ನೀಡುವಂತಹ ಭಕ್ತಿ, ಗೌರವ, ಪ್ರೀತಿ, ಅಭಿಮಾನ ಎಲ್ಲವೂ ಆಗಿರುತ್ತೆ. ಆ ಚಪ್ಪಾಳೆಯ ಸದ್ದು ಅಮ್ಮನ ಇಲ್ಲಿ ನೆರವೇರಿಸ್ತಾ ಇದ್ದೀವಿ. ಮಾಡ್ತಾರೆ. ಆ ಸಮಯದಲ್ಲಿ ಈ ಒಂದು ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟಿರ್ಲಿ ಅಂತ ಮಕ್ಕಳಿಗೆ ಪಂಚೆ ಮತ್ತು ಶಲ್ಯವನ್ನ ನೀಡ್ತಾ ಇದ್ದಾರೆ. ಮಕ್ಕಳೇ, ಯಾಕೆ ಚಪ್ಪಾಳಿ ಕೊಡ್ತಾ ಇಲ್ಲ? ಹಾಗೆ ಪರಮ ಪೂಜ್ಯರಿಗೆ ತಮ್ಮ ಭಕ್ತಿಯನ್ನ ಅರ್ಪಿಸುವಂತಹ ನನ್ನ ಸಹೋದರರಿಗೆ ಈಗ ಸಮಯ ಮುಕ್ತವಾಗಿದೆ ಅಂತ ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಅಂತದ್ರಲ್ಲಿ ನಮ್ಮ ಸ್ವಾಮಿಗಳು ಈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮಠದ ಪರಂಪರೆಯ ಮೂಲ ಕರ್ತೃ ದೇವತೆಯಾದಂಥ ಶಿವಯೋಗಿ ಮುನೀಶ್ವರ ಮಹಾಸ್ವಾಮಿಯವರನ್ನು ಎನ್ನ ಋಣ್ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿ ನಮಸ್ಕರಿಸಿ, ಎನ್ನ ಪೂಜ್ಯ ಗುರುಗಳಂಥ ಕಾಲಾಗ್ನಿ ಮಹಾಸ್ವಾಮಿಗಳವ್ರನ್ನ ಭಕ್ತಿಯಿಂದ ಸ್ಮರಿಸಿ, ಈ ದಿವಸ ಶ್ರೀ ಕ್ಷೇತ್ರ ಮರಳೇಗೌಡ ಮಠದಲ್ಲಿ ನಿರಂಜನ ಪಡೋಸರ್ಪಿ ಮೊಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳವರ ಗುರುವಂದನ ಮಹೋತ್ಸವ ನಿಮಿತ್ತ ಈ ದಿವಸ ಶ್ರೀ ಕ್ಷೇತ್ರದಲ್ಲಿ ಮೂಲ ಕರ್ತೃಗತಿಗೆ ವಿಶೇಷ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ, ಜೊತೆಗೆ ಈ ಮಠದ ಮೂಲ ಪರಂಪರೆಯಂಥ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರ ಮೂಲ ಅವರ ಲಿಂಗೈಕ್ಯ ಸಮಾಧಿಯ ಕ್ಷೇತ್ರವಾಗಿರ್ತಕ್ಕಂಥ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ ತೆರಳಿ ಅಲ್ಲಿ ಸ್ವಾಮಿಯ ಸೇವೆಯನ್ನು ಮಾಡಿ ಅಲ್ಲಿ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಂಡು ಶ್ರೀ ಕ್ಷೇತ್ರಕ್ಕೆ ಬರಲಾಗಿದೆ. ಬಂದಂಥ ಸಂದರ್ಭದಲ್ಲಿ ಆದರಣೀಯವಾಗಿ ಪೂರ್ಣಕುಂಭ ಸಮೇತ ಎಲ್ಲ ಭಕ್ತ ಮಹಾಶಯರು, ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳ ಸ್ವಾಗತಿಸಿದ್ದು ನಮಗೆ ತುಂಬ ಸಂತೋಷ ತಂದಿದೆ. ಒಟ್ಟಾರೆ ನಿಮಗೆಲ್ಲ ಗೊತ್ತಿದೆ,
ಮಾನವೀಯತೆ ದೊಡ್ಡದು, ಮನುಷ್ಯತ್ವಕ್ಕಿಂತ ಮಾನವೀಯತೆ ದೊಡ್ಡದು ಅಂತೇಳಿ. ಮನುಷ್ಯನಾಗಿ ಹುಟ್ಟೋದು ಮುಖ್ಯ ಅಲ್ಲ, ಆ ಮನುಷ್ಯತ್ವದಲ್ಲಿ ಮಾನವೀಯತೆಯನ್ನು ಮೆರೆಯೋದು ಬಹಳ ಮುಖ್ಯವಾಗಿರ್ತದೆ. ಈ ವೃತ್ತಾಂತದಲ್ಲಿ ಭಗವಂತ ಜನ್ಮ ಕೊಟ್ಟಂಥ ಈ ಸಂದರ್ಭದಲ್ಲಿ ಈ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳೋದು ಭಾಳಷ್ಟು ಮುಖ್ಯವಾದಂಥ ಕೆಲಸ. ಅದು ರಾಜಕೀಯ ಕ್ಷೇತ್ರವಾಗಿರ್ಬೋದು, ಧಾರ್ಮಿಕ ಕ್ಷೇತ್ರವಾಗಿರ್ಬೋದು, ಸಾಮಾಜಿಕ ಕ್ಷೇತ್ರವಾಗಿರ್ಬೋದು. ಈ ಎಲ್ಲ ನೆಲೆಗಟ್ಟಿನಲ್ಲಿ ಅತಿ ಶ್ರೇಷ್ಠವಾದಂಥದ್ದು ಧಾರ್ಮಿಕ ಕ್ಷೇತ್ರ. ಈ ಧಾರ್ಮಿಕ ಕ್ಷೇತ್ರದಲ್ಲಿ ಈ ಮಠಮಾನ್ಯಗಳಲ್ಲಿ ಸ್ವಾಮಿಗಳಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಪರಮ ಪವಿತ್ರವಾದಂಥ ಒಂದು ಸೇವಾ ಕ್ಷೇತ್ರ. ಏಕೆಂತಂದರೆ ತನ್ನ ಎಲ್ಲ ಇಂದಿನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಸುದ ತೊರೆದು ಶ್ರೀಮಠದ ಸಮಾಜ ದೀಕ್ಷೆಯನ್ನು ಗುರುವಿಂದ ಪಡೆದುಕೊಂಡು, ಗುರುವಿನ ಆಶೀರ್ವಾದ ಪಡೆದುಕೊಂಡು ಇಡೀ ಸಮಾಜವೇ ತಂದೆ ತಾಯಿ ಬಂಧು ಬಳಗ ಅಂತಕ್ಕಂಥ ಸರ್ವಸ್ವದ ವಿಶಾಲ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಸೇವೆಯನ್ನು ಮಾಡ್ತಕ್ಕಂಥದ್ದು ಪರಮ ಪಾವನವಾಗಿರ್ತದೆ. ಏಕೆಂತಂದರೆ ನಿಮಗೆ ಗೊತ್ತಿದೆ, ಈ ನಾಡು ಕಂಡಂಥದ್ದು ದಾರ್ಶನಿಕರ, ತತ್ವದರ್ಶಿಗಳ, ಸತ್ಪುರುಷರ ನಾಳೆಗಿರ್ತದೆ. ಅಂಥ ಪವಿತ್ರ ನಾಡಿನಲ್ಲಿ ಮಠಮಾನ್ಯಗಳ ಪಾತ್ರ ಹಿರಿಮೆ ಭಾಳಷ್ಟು ದೊಡ್ಡದು. ಮಠಮಾನ್ಯಗಳು ಇವತ್ತು ಸೇವೆ ಮಾಡ್ತಾಯಿದ್ರೆ ಅರ್ಥಾತ್ ಸ್ವಾಮೀಜಿಗಳು ಕೆಲಸ ಮಾಡ್ತಾಯಿದ್ದಾರೆ ಅಂತ ಅರ್ಥ. ಸ್ವಾಮೀಜಿಗಳ ಒಂದು ನಿಸ್ವಾರ್ಥ ಸೇವೆ ಭಾಳಷ್ಟು ದೊಡ್ಡದು. ಈ ಸೇವೆ ನನಗಾಲಿಸಿದ ನಮ್ಮ ತಂದೆ ತಾಯಿಗಳ ಜನ್ಮ ಕೊಟ್ಟ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥದ್ದು ಇದು ಪೂರ್ವಜನರ ಸುಕೃತ ಫಲ ಅಂತ ನಾನು ಅಂದ್ಕೊಂಡಿರ್ತೀನಿ. ನಮ್ಮ ಹಿರಿಯ ಗುರುಗಳ ಆಶೀರ್ವಾದದಿಂದ ಸಮಾಜ ದೇವ ಶಿಕ್ಷಣ ಮಾಡಿ ಈ ಮಕ್ಕಳನ್ನು, ನನ್ನ ವಿದ್ಯಾರ್ಥಿ ನಿಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು, ಹಳ್ಳಿ ಭಾಗದಿಂದ ಬರ್ತಕ್ಕಂಥ ಮಕ್ಕಳೆಲ್ಲ ಸಾಕಿ ಸಲಹಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರಿಗೆ ಆಶ್ರಯನ ಕೊಟ್ಟು ಸಮಾಜದ ಪ್ರಮುಖ ವಾಹಿನಿಗೆ ಅವ್ರನ್ನ ಸತ್ಪ್ರಜರಾಗಿ ಬಿಡ್ತಕ್ಕಂಥ ಒಂದು ಪರಮಕ್ಷೇತ್ರ ನನಗೆ ಸಿಕ್ಕಿರ್ತಕ್ಕಂಥದ್ದು ಅದು ನನ್ನ ಸೌಭಾಗ್ಯವೇ ಸರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಡೀ ಮಠಕ್ಕೆ ಭಕ್ತರ ಆಸ್ತಿ. ಇದು ಸ್ವಾಮೀಜಿಗಳು ಒಬ್ಬರೇ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಭಕ್ತರ ಸಹಕಾರದಿಂದ, ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ಅಭಿಮಾನಿಗಳಿರ್ಬೋದು, ಹಿತೈಷಿಗಳಿರ್ಬೋದು, ಎಲ್ಲರ ಸಹಕಾರದಿಂದ ನಾವು ಸಹ ಈ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಸಹಕಾರ ಯಾವತ್ತೂ ಶ್ರೀಮಠಕ್ಕೆ ನಮಗೆ ನಿರಂತರವಾಗಿರಲಿ. ಈ ಮಠವನ್ನು ಎತ್ತರಕ್ಕೆ ಬೆಳೆಸೋಣ. ಎತ್ತರದ ಮುಖಾಂತರ ಬೆಳವಣಿಗೆಯಲ್ಲಿ ಸಮಾಜದ ಅನೇಕ ಸೇವಾ ಕೈಂಕರ್ಯನ ಕೈಗೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೆ ಸರ್ವ ಜನಾನುಕುಸದ ಶ್ರೀಮಠದ ಮುನೇಶ್ವರ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ ಈ 4 ಮಾತನ್ನು ಮುಕ್ತಾಯ ಮಾಡ್ತೀವಿ. ವೇಸ್ಟ್ ಮಾಡಬಾರ್ದು. ಆಮೇಲೆ ವೇಸ್ಟ್ ಮಾಡಬಾರ್ದು. ಆಮೇಲೆ ತಗೋಬೇಕು. ತಗೊಳ್ಳಿ, ಯಾಕೆ ವೇಸ್ಟ್ ಮಾಡಬಾರ್ದು. ಬಂದ್ರಿ ಚೆನ್ನಾಗಿಲ್ಲ, ಬಂದಿಲ್ಲ.